ಸ್ನೇಹಿತರೆ, ಇವತ್ತು ನಾವು ಬಜಾಜ್ ಫಿನ್ಸರ್ವ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಲಾಗಿನ್ ಪಿನ್ನನ್ನು ಮರ್ತೋದ್ರೆ ಯಾವ ರೀತಿ ನಾವು ಅದನ್ನು ರೀಸೆಟ್ ಮಾಡಿ ಚೇಂಜ್ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ. ಬಜಾಜ್ ಫಿನ್ಸರ್ವ್ ಆ್ಯಪ್ನಲ್ಲಿ 4 ಅಂಕೆಗಳ ಒಂದು ಲಾಗಿನ್ ಪಿನ್ ಇರುತ್ತೆ. ಅದರೊಟ್ಟಿಗೆ ಫಿಂಗರ್ ಪ್ರಿಂಟ್ ಕೂಡ ಇರುತ್ತೆ. ಸ್ನೇಹಿತರೆ, ನೀವು ಇನ್ ಕೇಸ್ ಫಿಂಗರ್ ಪ್ರಿಂಟ್ ಕೊಟ್ಟಿಲ್ಲ, ಕೇವಲ ಪಿನ್ ಮೂಲಕ ಲಾಗಿನ್ ಮಾಡ್ತಾ ಇದ್ದೀರಾ ಅಂದರೆ, ಅಲ್ಲಿ ಪಿನ್ ಏನಾದರೂ ನೀವು ಮರ್ತೋಗಿದ್ದೀರಾ ಅಂದರೆ ಅದನ್ನು ಲಾಗಿನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂಥ ಸಮಯದಲ್ಲಿ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಚೇಂಜ್ ಮಾಡೋದು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಬಜಾಜ್ ಫಿನ್ಸರ್ವ್ ಆ್ಯಪ್ನ ನಾನು ಓಪನ್ ಮಾಡಿದ್ದೀನಿ. ನೋಡ್ಬೋದು, ಈ ರೀತಿ ಲಾಗಿನ್ ಯೂಸಿಂಗ್ ಎಂ ಪಿನ್ ಅಂತ ಬರ್ತಾ ಇದೆ. ಪಿನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು, ಇಲ್ಲಿ 4 ಅಂಕೆಗಳ ಒಂದು ಪಿನ್ನನ್ನು ಹಾಕಬೇಕಾಗುತ್ತೆ. ನಾವು ಇದನ್ನು ಮರ್ತೋಗಿದ್ದೀವಿ ಅಂದರೆ ಸಿಂಪಲ್ ಇಲ್ಲಿ ಕೆಳಗಡೆ ಸಿಂಪಲ್ ಆಗಿ ನಾವು ಫಾರ್ಗೆಟ್ ಎಂ ಪಿನ್ ಮೇಲೆ ಕ್ಲಿಕ್ ಮಾಡಬೇಕು. ಕೇವಲ 2 ಸ್ಟೆಪ್ ಇರುತ್ತದೆ, ಜಾಸ್ತಿ ಇರೋದಿಲ್ಲ. ಫಾರ್ಗೆಟ್ ಎಂ ಪಿನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಯಾವ ಕ್ವಶನ್ ಇದೆ ಅಂತ ಮೊದಲು ನೋಡಬೇಕು. ವಾಟ್ ಈಸ್ ಯುವರ್ ಡೇಟ್ ಆಫ್ ಬರ್ತ್ ಇಯರ್ ಅಂತ ಇದೆ. ಅಂದರೆ ಇಯರ್ ಆಫ್ ಬರ್ತ್ ಅಂದರೆ ನಾವು ಹುಟ್ಟಿದ ವರ್ಷ ಮಾತ್ರ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಮೊದಲು ಏನು ಕ್ವಶನ್ ಇದೆ ನೋಡಬೇಕು, ಅದರ ಆನ್ಸರ್ ಕರೆಕ್ಟಾಗಿ ಹಾಕಿದರೆ ಈ ರೀತಿ ಓಪನ್ ಆಗುತ್ತೆ. ಸ್ನೇಹಿತರೆ, ಓಪನ್ ಆದ ನಂತರದಲ್ಲಿ 4 ಅಂಕೆಗಳ ಒಂದು ಎಂ ಪಿನ್ನನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಹೊಸ ಎಂ ಪಿನ್ನನ್ನು ಹಾಕಿಬಿಟ್ಟು ಮತ್ತೊಂದು ಬಾರಿ ಇಲ್ಲಿ ಕೆಳಗಡೆ ಕನ್ಫರ್ಮ್ ಎಂ ಪಿನ್ ಅಂತ ಇದೆ, ಇಲ್ಲಿ ಮತ್ತೊಂದು ಬಾರಿ ಹಾಕಿಬಿಟ್ಟು ನಾವು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನಮ್ಮ ಪಿನ್ ಅನ್ನೋದು ಸಂಪೂರ್ಣವಾಗಿ ಸೆಟ್ ಆಗುತ್ತೆ. ಆದ ನಂತರದಲ್ಲಿ ನಾವು ಈಸಿಯಾಗಿ ಲಾಗಿನ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಈ ರೀತಿ ಪಿನ್ ಅನ್ನೋದು ಸಕ್ಸಸ್ಫುಲ್ ಆಗಿ ಸೆಟ್ ಆಗಿದೆ. ನಂತರದಲ್ಲಿ ನಾನು ಪಿನ್ನನ್ನು ಈ ರೀತಿ ಹಾಕಿಬಿಟ್ಟು ಲಾಗಿನ್ ಮಾಡ್ತೀನಿ. ನೋಡೋಣ ಆಗುತ್ತಾ ಇಲ್ವ ಅಂತ. ನೋಡಿ, ಹೊಸ ಪಿನ್ನನ್ನು ನಾನು ಎಂಟರ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರದಲ್ಲಿ ನೋಡ್ಬೋದು, ನೇರವಾಗಿ ಇದು ಆ್ಯಪ್ ಅನ್ನೋದು ಲಾಗಿನ್ ಆಗಿದೆ. ಈ ರೀತಿ ನಾವು ಒಂದು ಬಜಾಜ್ ಫಿನ್ಸರ್ವ್ ಆ್ಯಪ್ನಲ್ಲಿ ಪಿನ್ನನ್ನು ಸೆಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.